ಇನ್ನು ಮಳೆಯಿಂದಾಗಿ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ನೂರಾರು ಅಡಿ ಪ್ರಪಾತಕ್ಕೆ ಕುಸಿದಂತ ರಸ್ತೆ ತಡೆಗೋಡೆ. ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತ ನೂರಾರು ಅಡಿ ಪ್ರಪಾತಕ್ಕೆ ರಸ್ತೆ ಕುಸಿತಿದೆ, ತಡೆಗೋಡೆಗಳು ಪುಡಿಯಾಗ್ತಿವೆ. ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತ ಚಿಕ್ಕಮಗಳೂರು ದತ್ತಪೀಠ ಸಂಪರ್ಕದ ರಸ್ತೆಯಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ. ಸೊ ನೋಡ್ತಾ ಇದ್ರೆ ಈ ರೀತಿ ಸಿಂಗಲ್ ರೋಡ್ಗಳೇನಾದರೂ ಕುಸಿದು ಬಿದ್ದರೆ ಖಂಡಿತ ಇವುಗಳನ್ನು ಕಟ್ಟೋದು ಕೂಡ ಭಾಳ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಯಾಕಂದರೆ ಅಷ್ಟು ಮಟ್ಟಿಗೆ ಕೆಳಗಡೆ ನೋಡಿದ್ರೆ ನೀವು ನೂರಾರು ಅಡಿ ಆಳ ಇದೆ. ಸೊ ಅದನ್ನು ತಡೆಗೋಡೆ ಕಟ್ಟೋದು ಕೂಡ ಅಷ್ಟು ಸುಲಭದ ವಿಚಾರ ಅಲ್ಲ. ಸೊ ನೀವು ನೋಡ್ತಿರೋ ಹಾಗೆ ವಿದ್ಯುತ್ ಕಂಬ ಎಲ್ಲವೂ ಕೂಡ ಹೇಗೆ ಪಲ್ಟಿ ಆಗಿದೆ ನೀವು ಗಮನಿಸ್ಬೋದು. ಸೊ ಭಾಳ ಕಿರಿದಾದಂಥ ರಸ್ತೆ ಇವೆಲ್ಲವೂ ಕೂಡ ಜರಿಯ ನಡುವೆ ಮಾಡಿರುವಂಥ ರಸ್ತೆಗಳು. ಸೊ ಹಾಗಾಗಿ ಈಗ ಬ್ಯಾರಿಕೇಡನ್ನು ಹಾಕಿ ಚಿಕ್ಕಮಗಳೂರು ಪೊಲೀಸರು ಮುಂದೆ ಯಾರೂ ಕೂಡ ಹೋಗದ ಹಾಗೆ ಈಗ ನಿರ್ಬಂಧ ವಿಧಿಸಿದ್ದಾರೆ. ಸೊ ಚಂದ್ರದ್ರೋಣ ಪರ್ವತ ರಸ್ತೆ ಇದು ಮಳೆಯಿಂದಾಗಿ ಹೇಗಿದೆ ನೋಡಿ ದೃಶ್ಯ. ಇನ್ನೂ ಈ ರಸ್ತೆಯೂ ಕೂಡ ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಇನ್ನೂ ಹೆಚ್ಚಾಗಿ ಮಳೆ ಏನಾದರೂ ಬಂದರೆ ನೀರು ಅಲ್ಲಿ ಹರಿದಂಥ ಸಂದರ್ಭದಲ್ಲಿ ರಸ್ತೆ ಕೂಡ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗ್ಬೋದು. ಇನ್ನು ಘಟಪ್ರಭಾ ನದಿ ಅಬ್ಬರಕ್ಕೆ ಮುಳುಗಿದಂಥ ಮುಸುಗುಪ್ಪಿ ಗ್ರಾಮ, ಒಂದೇ ಗ್ರಾಮದಲ್ಲಿ ಬರೋಬ್ಬರಿ 600 ಮನೆಗಳು. ನಿಮಗೊಂದು ಡ್ರೋನ್ ವ್ಯೂವನ್ನು ತೋರಿಸ್ತಾ ಇದ್ದೀವಿ. ಯಾಕಂದರೆ ಹೀಗೆ ದೃಶ್ಯವನ್ನು ನೋಡಿದಾಗಲೇ ಒಂದು ಊರಿನ ಚಿತ್ರಣ ಗೊತ್ತಾಗುತ್ತೆ. ಒಂದು ಊರಲ್ಲಿ ಓಡಾಡಿದಾಗ ಅಲ್ಲಲ್ಲಿ ನೀರು ಕಾಣಿಸ್ಬೋದು. ಆದರೆ ಎಂಟೈರ್ ನಿಮಗೆ ಆ ಪ್ರದೇಶ ಹೇಗಿದೆ ಅಂತ ತೋರಿಸಿದಾಗ ನೋಡಿ, ಆ ದೇವಸ್ಥಾನ ಅಲ್ಲಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮುಸುಗುಪ್ಪಿ ಇದು. ಭೀಕರ ಪ್ರವಾಹದಲ್ಲಿ TV9 ನಿಮಗೆ ಒಂದಷ್ಟು ಡೀಟೇಲ್ಸನ್ನು ನೀಡ್ತಾ ಇದೆ. ಸೊ ಮನೆ ಖಾಲಿ ಮಾಡಿಕೊಂಡು ಭಾಳಷ್ಟು ಗ್ರಾಮಸ್ಥರು ಬೇರೆ ಬೇರೆ ಊರುಗಳಿಗೆ ಈಗ ಶಿಫ್ಟ್ ಆಗ್ತಿದ್ದಾರೆ. ಸೊ ಮುಸುಗುಪ್ಪಿ ಬೆಳಗಾವಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವೀಗ. ಸೊ ನೀರು ಎಲ್ಲಿ ನೋಡಿದ್ರೂ ಕೂಡ ನೀರು. ನಿಮಗೆ ಊರಿಂದ ಹೊರಗೆ ಹೋಗೋಣ ಅಂತಂದರೆ ಸುತ್ತಮುತ್ತ ಎಲ್ಲ ಕಡೆ ನೀರು ಕವರ್ ಆದರೆ ಎಲ್ಲಿಗೆ ಹೋಗ್ತೀರಾ? ಅದು ಕೂಡ ಮೇಲ್ಛಾವಣಿ ಟೆರೇಸ್ ಇರುವಂಥವ್ರಾದರೆ ಸ್ವಲ್ಪ ಮೇಲಾದರೂ ಹೋಗಿ ಸ್ವಲ್ಪ ಸೇಫಾಗಿ ಇರ್ಬೋದು ಒಂದು ಹಂತಕ್ಕೆ. ಆದರೆ ಕಂಪ್ಲೀಟಾಗಿ ಹೆಂಚಿನ ಮನೆ, ತಗಡು ಶೀಟ್ನ ಮನೆ ನೋಡಿ. ಇಲ್ಲಿ ಮನೆಗಳು ನೋಡಿ ಎಷ್ಟು ಮಟ್ಟಿಗೆ ಅಂತಂದರೆ ಮನೆಯ ಬಾಗಿಲವರೆಗೂ ಕೂಡ, ಬಾಗಿಲಿನ ಟಾಪ್ ಏನಿದೆ ಅದರ ತುದಿ ಅಲ್ಲಿವರೆಗೂ ಕೂಡ ಮುಳುಗೋಗಿದೆ. ಊರೇ ಮುಳುಗಿರುವಂಥ ದೃಶ್ಯ ಇದು. ನಿಜವಾಗ್ಲೂ ಭಾಳ ಭಯಾನಕವಾದಂಥ ದೃಶ್ಯಗಳಿವು. ಒಂದು ಕಡೆ ದೇವಸ್ಥಾನ ಇದೆ, ಆ ಕಡೆ ಆ ದೇವಸ್ಥಾನದ ದ್ವಾರ, ಆ ಬೋರ್ಡ್ ಇರ್ಬೋದು ಎಲ್ಲವೂ ಕೂಡ. ಅಂದರೆ ಒಬ್ಬ ಮನುಷ್ಯ ನಿತ್ತರೆ ಮುಳುಗಿ ಹೋಗ್ತಾನೆ, ಅಷ್ಟು ಮಟ್ಟಿಗೆ ನೀರಿದೆ, ಆರಾಮಾಗಿ ಮುಳುಗ್ತಾನೆ. ಸೊ ನೀವೀಗ ನೋಡ್ತಿರೋ ಹಾಗೆ ನೋಡಿ, ಇದು ಊರೇ ಮುಳುಗಿರುವಂಥ ದೃಶ್ಯ, ಮುಸುಗುಪ್ಪಿ ಗ್ರಾಮದ ದೃಶ್ಯ. ಅಲ್ಲಲ್ಲಿ ಬಿಲ್ಡಿಂಗ್ಗಳು ಕಾಣ್ತಾ ಇದೆ, ಸ್ವಲ್ಪ ಎತ್ತರಕ್ಕಿರುವಂಥ ಬಿಲ್ಡಿಂಗ್ಗಳದ್ದು ಟಾಪ್ ಕಾಣ್ತಾ ಇದೆ. ಭಾಳಷ್ಟು ಮನೆಗಳು ಮುಳುಗಿ ಹೋಗಿವೆ ಈ ನೀರಿನ ಒಳಗೆ. ಮನೆ ಖಾಲಿ ಮಾಡಿಕೊಂಡು ಸುತ್ತಮುತ್ತ ಇರುವಂಥ ದೃಶ್ಯ. ರಾಜ್ಯದ ಜನತೆಗೆ ಅಥವಾ ವಿಶ್ವದಾದ್ಯಂತ ಏನು ಕರ್ನಾಟಕದ ಜನ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಈ ದೃಶ್ಯವನ್ನು ತೋರಿಸೋಕೆ ನಾವು ಬಯಸ್ತಾ ಇರೋದು. ಸದ್ಯದ ಪರಿಸ್ಥಿತಿ ಹೇಗಿದೆ, ಎಲ್ಲಿ ನೋಡಿದ್ರೂ ಕೂಡ ಘಟಪ್ರಭಾ ನದಿಯ ನೀರು ಈಗ ಕಾಣಿಸ್ತಾ ಇದೆ. ಭಾಳ ಆತಂಕ ಮೂಡಿಸುವಂಥ ದೃಶ್ಯಗಳಿವು. ಸೊ ಒಂದೇ ಗ್ರಾಮದಲ್ಲಿ ಬರೋಬ್ಬರಿ 600 ಮನೆಗಳು ನೋಡಿ. ಇದು ಮುಸುಗುಪ್ಪಿ ಗ್ರಾಮದ ಡ್ರೋನ್ ದೃಶ್ಯಗಳನ್ನು ತೋರಿಸ್ತಾ ಇರೋದು ನೀವು. ಎಲ್ಲಿಂದ ಶುರುವಾಗಿದೆ ನೀರು. ಸೊ ಕೆಲವೊಂದಷ್ಟು ಮಂದಿ ಮನೆಯ ಮೇಲೆ ನಿಂತಿದ್ದಾರೆ, ಈ ಟೆರೆಸ್ನ ಮೇಲೆ ನಿಂತಿದ್ದಾರೆ. ಸೊ ಅಲ್ಲಿಂದ ಭಾಳಷ್ಟು ಮಂದಿ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಮನೆಯ ಒಳಗಿರುವಂಥ ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಯಾಕಂದರೆ ಅಷ್ಟು ಮಟ್ಟಿಗೆ ನೀರು ಎಲ್ಲ ಕಡೆ ಆವರಿಸಿದೆ ನೋಡಿ. ಕೆಲವೊಂದಷ್ಟು ಮಂದಿ ಮನೆ ಮೇಲೆ ಈ ಟೆರೆಸ್ ಮೇಲಿದ್ದಾರೆ. ಈ ಮಳೆ ನೀರು ಅಂದರೆ ಈ ಘಟಪ್ರಭಾ ನದಿಯ ನೀರು ಯಾವಾಗ ಕಡಿಮೆ ಆಗುತ್ತೆ, ಇಳಿಯುತ್ತೆ ಅನ್ನೋದನ್ನು ಕಾಯ್ತಿದ್ದಾರೆ.